ஹலோ, ಗುಡ್ ಮಾರ್ನಿಂಗ್, ಕಾಲೈ ವಣಕ್ಕಂ, ಶುಭೋದಯಲು, ನಮಸ್ಕಾರ. ತವಾಂಗ್ನಲ್ಲಿ ರಾತ್ರಿ ಇಲ್ಲೇ ಉಳ್ಕೊಂಡಿದ್ವಿ. ಇಲ್ಲೇ ಇರ್ತೀವಿ, ಮೂರು ದಿನ ಇಲ್ಲೇ ಇರ್ತೀವಿ. ನಾಲ್ಕನೇ ದಿನ ಇಲ್ಲಿಂದ ಹೊರಡ್ತೀವಿ. ಸಂಜೆ 5 ಗಂಟೆಯಿಂದ ಹೊರಗೆ ಬರಲಿಕ್ಕಾಗಲಿಲ್ಲ. ನೋಡಿ, ಅದೇ ನಾವು ಇದ್ದಿದ್ದು ರೂಮ್ ಮೇಲೆ, ಕಾರ್ ಮೇಲೆ ಕಾಣಿಸ್ತಿದೆಯಲ್ಲ, ಅದೇ ಅಲ್ಲಿದ್ದು. ಈಗ ನಮ್ಮ ಗಾಡಿ ಬುಮ್ಲಾ ಪಾಸ್ಗೆ ಹೋಗಲಿಕ್ಕೆ ಪರ್ಮಿಟ್ ಇಲ್ಲ. ಸೊ ಇಲ್ಲಿ ಲೋಕಲ್ ವೆಹಿಕಲ್ ಅಥವಾ ಹೆಲೋ ಬೋರ್ಡ್ ವೆಹಿಕಲ್, ಈ ಟ್ಯಾಕ್ಸಿ ಯೂನಿಯನ್ ಅವ್ರದ್ದು ಒಂದು ಒಪ್ಪಂದದ ಮೇರೆಗೆ ಬೇರೆ ಸ್ಟೇಟ್ ವೆಹಿಕಲ್ನಾಗಲಿ ಅಥವಾ ಬೇರೆ ಪ್ರೈವೇಟ್ ವೆಹಿಕಲ್ನಾಗಲಿ ಇಲ್ಲಿ ಪರ್ಮಿಟ್ ಕೊಡಲ್ಲ. ಹಾಗಾಗಿ ಇವತ್ತು ಬುಮ್ಲಾ ಪಾಸ್ಗೆ ನಾವು ಈ ಹೆಲೋ ಬೋರ್ಡ್ ವೆಹಿಕಲ್, ಇಲ್ಲಿ ಲೋಕಲ್ ವೆಹಿಕಲಲ್ಲಿ ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಚಳಿ, -2 ಡಿಗ್ರಿ ಇತ್ತು ರಾತ್ರಿ. ಈಗ ಎಳೆ ಬಿಸಿಲು ಬಂದಿದೆ. ನೋಡಿ, ಇದು ಆಫ್ ರೋಡ್. ನಮ್ಮ ಇಲ್ಲಿ ಒಂದು ಸ್ಟೇಗೆ ಬರಲಿಕ್ಕೆ ಆಫ್ ರೋಡಲ್ಲಿ ಬರಬೇಕೀಗ ಈ ಥರ. ಈ ಮಹೀಂದ್ರ ಸ್ಕಾರ್ಪಿಯೋ AR ಅರುಣಾಚಲ್ 048989 ಈ ಗಾಡಿಯಲ್ಲಿ ನಾವಿವತ್ತು ಬುಮ್ಲಾ ಪಾಸ್, ಮಾಧುರಿ ಲೇಕ್ ನೋಡಿಕೊಂಡು ವಾಪಸ್ ಇಲ್ಲಿ ಬರ್ತೀವಿ. ಬೆಳಗ್ಗೆ 8 ಗಂಟೆಗೆ ಬಿಡಬೇಕು ಅಂತ ಪ್ಲ್ಯಾನ್ ಇತ್ತು. ಲೈಟ್ ಬ್ರೇಕ್ಫಾಸ್ಟ್ ತಗೊಂಡು 8:30 ಇಂಡಿಯನ್ ಟೈಮ್ ಪ್ರಕಾರ ಬರೀ ಅರ್ಧ ಗಂಟೆ ತಡವಾಗಿ ಬಿಟ್ಟಿದ್ವಿ. ನಮ್ಮ ಗಾಡಿ ಹೋಟ್ಲಲ್ಲೇ ಬಿಟ್ಟಿದ್ದೀವಿ. ನಮ್ಮ ಮಹೀಂದ್ರ ಸ್ಕಾರ್ಪಿಯೋ ಚಾಲಕರು. ಜಿ, आपका नाम क्या है? सांगे ಫ್ರಮ್ ತವಾಂಗ್ ಲೋಕಲ್. ಎಸ್, ಸಾಂಗೆ. ನಮ್ಮ ಸಾಂಗೆಯವರು ನಮ್ಮನ್ನು ಇವತ್ತು ಜೋಪಾನವಾಗಿ ಬುಮ್ಲಾ ಪಾಸ್ ಮತ್ತು ಮಾಧುರಿ ಲೇಕ್ ಕಡೆ ಕರ್ಕೊಂಬರ್ತಾ ಇದ್ದಾರೆ. ದೂರದ ಬೆಟ್ಟದ ಸೌಂದರ್ಯ ಕಾಣಿಸೋದಕ್ಕೆ ಶುರುವಾಯಿತು. ಸಿಕ್ಕಂತ ಕೆಲವರಿಗೆ ಸಿಂಪ್ಟಮ್ ಬರೋದು ಸಾಧ್ಯತೆ ಇದೆ ಇಲ್ಲಿ. ಅದಕ್ಕೆ ಡೈಮ್ಯಾಕ್ಸ್ ಅಂಥೇಳಿ ಒಂದು ಟ್ಯಾಬ್ಲೆಟ್ ಇದೆ. ಅದು ಡಾಕ್ಟ್ರದ್ದು ಕನ್ಸಲ್ಟ್ ತಗೊಂಡು ಈ ಥರ ಆಲ್ಟಿಟ್ಯೂಡ್ 15,000-16,000 ಅಡಿ ಎತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದು ಸ್ವಲ್ಪ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಏನಾದರೂ ಈ ಉಸಿರಾಟದ ತೊಂದರೆ ಆಗಲಿಕ್ಕೆ ಚಾನ್ಸಸ್ ಇರಬಹುದು. ಸೊ ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಈ ಡೈಮ್ಯಾಕ್ಸ್ ಅನ್ನೋ ಟ್ಯಾಬ್ಲೆಟ್ಸು ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ಮೇರೆಗೆ ಏನಾದರೂ ಮೆಡಿಸಿನ್ಸ್ ಇಟ್ಕೊಂಡಿರೋದು ಸ್ವಲ್ಪ ಒಳ್ಳೆಯದು. ಚಾಲನೆ ಮಾಡಿದರೆ ಕಾರ್ನ ಇಷ್ಟು ವೇಗವಾಗಿ ಹೋಗಲ್ಲ. ಅವರು ಇಲ್ಲೇ ಸ್ಥಳೀಯರು ಆಗಿರೋದ್ರಿಂದ ಅವ್ರಿಗೆ ಈ ರಸ್ತೆ ಮೇಲೆ ತುಂಬ ಪರಿಚಯ ಇರುತ್ತೆ. ಹಾಗಾಗಿ ಅವರು ಸ್ವಲ್ಪ ವೇಗವಾಗಿ ಹೋಗ್ತಾಯಿದ್ದಾರೆ. ಮತ್ತು ಇನ್ನೊಂದು ನಾವೇನೆಂದರೆ ಹೊಸ ಜಾಗ ಇರೋದ್ರಿಂದ
ನಾವು ಅದನ್ನು ಎಂಜಾಯ್ ಮಾಡ್ತಾ ಸ್ಲೋ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರಿಗಿದು ನೋಡಿ ನೋಡಿ ಸಾಕಾಗಿರುತ್ತೆ, ಹಾಗಾಗಿ ಸ್ಪೀಡಾಗಿ ಹೋಗ್ತಾರೆ ಸ್ವಲ್ಪ. ಹಾಂ ಬನ್ನಿ. ಹಾಂ 1 2 ಎಲ್ಲ ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಮ್ಮ ಯೋಧರ ತಂಡಗಳು ಈ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಲೇಕ್ ಮೇಲೆ ಒಂದಷ್ಟು ಸಣ್ಣ ಸಣ್ಣ ಕೃತಕವಾಗಿ ವುಡ್ ಮರದ ಒಂದು ಹಲಗೆಗಳನ್ನ ಬಳಸ್ಕೊಂಡು ಈ ತರ ಒಂದು ಸ್ವಲ್ಪ ಒಂದು 20 ಮೀಟರ್ 25 ಮೀಟರ್ ಹತ್ರ ಸ್ವಲ್ಪ ಮುಂದೆ ಹೋಗಿ ಆ ಲೇಕ್ ನ ವೀಕ್ಷಿಸೋ ಹಾಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. तुमच्यात कोण अप्पा आहे इकडं कुठं गेली ती? लेक व्यू काय बोर्ड. नाचतो तिकडे आहे. ಈ ಲೇಕ್ ಒಂದು ಕಾಲದಲ್ಲಿ ಈ ಲೇಕ್ ಏನಿದೆ ಈಗ ಇದು ಜಾಗ ಫುಲ್ ಹುಲ್ಲು ಇತ್ತಂತೆ. ಹುಲ್ಲು ಭೂಮಿ ಮೇಲೆ ಹುಲ್ಲು ಬೆಳೆದುಕೊಂಡಿತ್ತಂತೆ. ಆಮೇಲೆ ಅದು ಈ ಲ್ಯಾಂಡ್ ಸ್ಲೈಡ್ ಆದಾಗ ಮೇಲಿಂದ ದೊಡ್ಡ ದೊಡ್ಡ ಬಂಡೆಗಳು ಬಂದು ಬಿದ್ದಾಗ ಎಲ್ಲೋ ಒಂದು ಕಡೆ ನೀರು ಆ ಬಂಡೆ ರಭಸಕ್ಕೆ ನೀರು ಭೂಮಿಯಿಂದ ಉದ್ಭವ ಆಗಿ ಇದು ಸ್ವಯಂ ಆಗಿ ಲೇಕು ಉದ್ಭವ ಆಯ್ತು ಅಂತ ಇಲ್ಲಿನ ಲೋಕಲ್ ಅವ್ರು ಹೇಳ್ತಾರೆ. காலையில் கேட்டது கோயில் மணி, கேட்டதும் பூத்தது கண்ணின் மணி. Yeah, you come. आप कर लेना No, okay. It's, हम भी फोटो लेना. yeah, yeah. மோகம் என்ன மந்திரம் பூத்தது ಬೇಗದ ಹೇಳಿದೆ. ಅವ್ರ ಮೂವ್ ಮೇಲೆ ಹೋದ್ರೆ ನನಗೆ ಲಗೇಜ್ ಕೊಟ್ರು ಇನ್ನೊಪ್ಪ ಅದನ್ನ ಜೋಬಲ್ಲಿ ಇಡ್ಬೇಕು. ಅವಳ ಫೋಟೋ ಬಿಡಿಂಗ ಇದು ಇಲ್ಲ ಅವ್ರದ್ದೇ ನೋಡಿ. ಇದೇ ಪರ್ವತದಿಂದ ಮೇಲಿಂದ ಒಂದು ಬಂಡೆ ಕಮ್ಮಿ ಆಗಿದೆ ನೋಡಿ. ಅಲ್ಲಿ ಆ ಬಂಡೆ ಕೆಳಗಡೆ ಬಿದ್ದು ಆ ರಭಸಕ್ಕೆ ಇಲ್ಲಿಂದ ನೀರು ಭೂಮಿಯಿಂದ ಹುಕ್ಕಿ ಇಲ್ಲಿ ಒಂದು ಕೆರೆ ಉದ್ಭವ ಆಯ್ತು ಅಂತ ಹೇಳಿ ಇಲ್ಲಿನ ಲೋಕಲ್ನವ್ರು ಹೇಳ್ತಾರೆ. ನೋಡಿ ಈ ಲೇಕ್ ನ ಮಧ್ಯ ಭಾಗ ನೋಡಿ ಫುಲ್ ಫ್ರೀಸ್ ಆಗಿದೆ ನೋಡಿ. ಇದೆಲ್ಲ ಫ್ರೀಸ್ ಆಗಿರುತ್ತೆ, ಫ್ರೀಸ್ ಆಗ್ಬಿಟ್ಟಿದೆ. ಮೇಲಿನ ಒಂದು ಲೇಯರ್ ಫುಲ್ ಫ್ರೀಸ್ ಆಗಿದೆ ನೋಡಿ. ಎಲ್ಲಾ ಕಡೆ ಕಾಣಿಸ್ತಿದೆ ನೋಡಿ, ಫುಲ್ ಫ್ರೀಸ್ ಆಗಿದೆ ನೋಡಿ. ಇಲ್ಲೊಂದು ಯಾರೋ ಬ್ಯಾಗ್ ಬಿಟ್ಬಿಟ್ಟೋಗಿದ್ದಾರೆ. ಏನಂತ ನೋಡ ಏನ್ ಬಿಟ್ಟಿದ್ದಾರೆ ಬ್ಯಾಗು. ಏನೋ ಪಕ್ಷಿ ಇದ್ದಂಗಿದೆ ಒಳಗಡೆ. ಹಾಯ್ ಮಾಹಿ ಮಾಹಿ ಮಾಹಿ. ನಮ್ಮ ಮಾಹಿ, ನಾವು ತಂದಿರೋದು ಮಾಹಿ.
क्या हाल है? बढ़िया है। सब तो है। बढ़िया बढ़िया बढ़िया। एक कमाल हुआ तो हमको ಸಾಂಗ್ ಸ್ಟಾರ್ ಲೇಕ್, ಮಾಧುರಿ ಲೇಕ್. ಲೇಕ್ ಪೂರ್ತಿ ನೋಡಿ ಐಸ್ ಐಸ್ ಕಟ್ಬಿಟ್ಟಿದೆ ಗಡ್ಡೆ ನೋಡಿ. ಅದ್ರ ಮಧ್ಯದಲ್ಲಿ ಒಂದ್ ಸ್ವಲ್ಪ ನೀರ್ ಕಾಣಿಸ್ತಿದೆ ನೋಡಿ. ಇಲ್ಲೆಲ್ಲ ಗಡ್ಡೆ. ಇದ್ರ ಮೇಲೆ ನಡಿಬಹುದು ಆದ್ರೆ ನಡಿಬಾರ್ದು. ಏನ್ ನಡಿಬಹುದು ನಡಿಬಾರ್ದು ಅಂತ ಇದೀರಾ ಅಂತ ಕೇಳ್ತಾ ಇದೀರಾ? ನಡಿಯಬಹುದು ಅಂದ್ರೆ ಬಿಟ್ರೆ ನಾವು ನಡಿಬಹುದು ಅಂತ, ಆದ್ರೆ ಇಲ್ಲಿ ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ನಡಿಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಎಲ್ಲಾದ್ರೂ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಇತ್ತಂದ್ರೆ ಐಸು ನೀರು ಒಳಗಡೆ ಬಿಡ್ತೀವಿ. ಹಾಗಾಗಿ ಇಲ್ಲಿ ಫೆನ್ಸಿಂಗ್ ಹಾಕಿಟ್ಟಿದ್ದಾರೆ. ಸೊ ಇಲ್ಲಿ ಯಾರು ನಡೆಯೋ ಹಾಗಿಲ್ಲ. ಇದು ಪೂರ್ತಿ ಐಸ್ ಗಡ್ಡೆ, ನೀರು ಐಸ್ ಗಡ್ಡೆ ಕಟ್ಟಿದೆ. ಅದು ನಮ್ಮವ್ರು ಬಿಡ್ತಾರ ಇಳಿದು ಅಲ್ಲಿ ಈ ಪ್ರವಾಸಿಗಳು ಅವರು ಇವರು ಇಳಿದು ಅಲ್ಲಿ ಏನೋ ಪರೀಕ್ಷೆ ಮಾಡ್ತಾ ಇದ್ದಾರೆ ನೀರನ್ನ. अगर जाने ಈ ಪೂರ್ತಿ ಲೇಕ್ ಮಾಧುರಿ ಲೇಕ್ ಅಂತ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮಾಧುರಿ ಪಾಯಿಂಟ್ ಅಂತ. ಅಂದ್ರೆ ಮಾಧುರಿ ಅವ್ರದ್ದು ಪಾಯಿಂಟ್ ಅಂತಲ್ಲ ಇದು. ಇಲ್ಲಿ ಬಂದು ಅವರು ಆ ಸಿನಿಮಾಗೇನೋ ನೃತ್ಯ ಮಾಡಿದ್ದಕ್ಕೆ ಇದು ಪ್ರಖ್ಯಾತಿಯಾಗಿ ಈ ಪಾಯಿಂಟ್. ಸೊ ಎಸ್ಪೆಷಲಿ ನೋಡಿ ಇಲ್ಲಿ ಬೋರ್ಡ್ ಇದೆಲ್ಲ, ಈ ಪಾಯಿಂಟ್ ಅಲ್ಲೆಲ್ಲ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ಇದನ್ನ ಮಾಧುರಿ ಪಾಯಿಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ஜூம் போட்டோம், ஜூம் ஜூம் போடலாம். ஜூம் ಇಲ್ಲಿ ಒಂದು ಡಿಫೆನ್ಸ್ ನವರದ್ದು ಒಂದು ಸಣ್ಣ ಕೆಫೆ ಒಂದು ಇಟ್ಟಿದ್ದಾರೆ. ಕೆಫೆಟೇರಿಯಾ ಅಟ್ ಸಂಗಸ್ತರ್ ಲೇಕ್. ಸಣ್ಣ ಸಣ್ಣ ಪುಟ್ಟ ಸಿಗುತ್ತೆ. ಟೀ, ಕಾಫಿ, ಕಾಪುಚಿನೋ, ಸೂಪ್, ಫ್ರೂಟ್ ಜ್ಯೂಸ್, ಸಮೋಸ ವಿತ್ ಚಟ್ನಿ, ಈ ತರ ಏನೋ ಮ್ಯಾಗಿ ಇಂಥದ್ದೇನೋ ಸಿಗುತ್ತೆ. ನೋಡೋಣ.
ಪಾಸ್. ಇದು ಕುಂಬ್ಳಾ ಪಾಸ್, ಇದು ಇಂಡಿಯನ್ ಬಾರ್ಡರ್. ಫಸ್ಟ್ ಕಾಣಿಸ್ತಿದೆ ಇದು ಇಂಡಿಯನ್ ಬಾರ್ಡರ್. ಇಲ್ಲಿವರೆಗೂ ಮೊಬೈಲಲ್ಲಿ ಫೋಟೋ ವಿಡಿಯೋಗ್ರಫಿ ಮಾಡ್ಬೋದು ನೋಡಿ. ಹಾಗೆಯೇ ಅದರ ಹಿಂದೆ ಈ ಶೆಡ್ ಒಳಗಡೆಯಿಂದ ಹೋದ್ರೆ, ಈ ಶೆಡ್ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆನೆ ಕ್ಯಾಮ್ರಾ ಅಲೋ ಇಲ್ಲ. ಇದ್ರ ನೋಡಿ, ಈ ಹಿಂದ್ಗಡೆ ದಾರಿಯಿಂದ ಹೋಗ್ತಿರಲ್ಲ, ಅಲ್ಲಿ ಒಂದು ಶೆಡ್ ಕಾಣಿಸುತ್ತಲ್ಲ ಗ್ರೀನ್ ಕಲರ್. ಆ ರೋಡಲ್ಲಿ, ರೋಡ್ ಕೊನೆಯಲ್ಲಿ ನೋಡಿ, ಅದು ಚೈನೀಸ್ ಬಾರ್ಡರ್. ಆ ಜನ ಹೋಗಿದಾರಲ್ಲ, ಅದು ಚೈನೀಸ್ ಬಾರ್ಡರ್. ಅಲ್ಲಿವರೆಗೂ ಬಿಡಲ್ಲ ನಮ್ಗೆ, ಅದು ಬಿಡ್ತಾರೆ, ಮೊಬೈಲ್ ಬಿಡಲ್ಲ, ಮೊಬೈಲ್ ಕ್ಯಾಮ್ರಾ ಬಿಡಲ್ಲ. ಅಲ್ಲಿವರೆಗೆ ಹೋಗಿ ವಾಪಸ್ ಬರೋದಷ್ಟೇ. ಇನ್ನು ಸ್ನೋಫಾಲ್ ಇದ್ದಾಗ ಇನ್ನೂ ಜಾಸ್ತಿ ಸ್ನೋ ಇರುತ್ತೆ ಇಲ್ಲಿ. ಬಟ್ ಜಾಸ್ತಿ ಸ್ನೋಫಾಲ್ ಐಸ್ ಜಾಸ್ತಿ ಇದ್ದಾಗ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ವಾಪಸ್ಸು ಅರ್ಧ ದಾರಿಯಿಂದ ವಾಪಸ್ ಹೋಗ್ತಾರೆ. ಸೊ ನಮಗೆ 50-50 ಇರೋದ್ರಿಂದ ಇಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಆಯಿತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ 15,200 ಫೀಟ್ ಸಿ ಲೆವೆಲ್ ಇಂದ ಹೈಟ್ ಇದೆ. ಸೊ ಹಾಗಾಗಿ ಈಗ ಬಂದಿದ ತಕ್ಷಣ ನನ್ನ ಮಗಳಿಗೂ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್, ವಾಮಿಟಿಂಗ್ ಸೆನ್ಸೇಷನ್, ಹೆಡ್ಏಕ್ಸ್ ಎಲ್ಲ ಬಂತು. ಸೊ ಮಿಲಿಟರಿ ಕ್ಯಾಂಪಲ್ಲಿ ಅವಳಿಗೆ ಆಕ್ಸಿಜನ್ ಕೊಟ್ಟಿದ್ದಾಗಿದೆ. ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾಳೆ. ಇದಾದ್ಮೇಲೆ ನಾವು ಇನ್ನೂ ಒಂದಷ್ಟು ಫೋಟೋಸ್ ತಗೊಂಡು ಇಲ್ಲೆಲ್ಲ ಒಂದು ಅರ್ಧ ಗಂಟೆ ನೋಡ್ಕೊಂಡು ನಾವು ಇನ್ನು ಕೆಳಗಡೆ ಇಳಿತೀವಿ ನೋಡಿ. ಎಲ್ಲ ಬೆಟ್ಟಗಳು, ದೂರದಲ್ಲಿ ಬೆಳ್ಳಿ ಬೆಟ್ಟಗಳು. ಈ ಒಂದು ಸ್ಥಳ ಹೇಗಿದೆ ಅಂತ ಹೇಳಿದ್ರೆ, ಈ ಸಿನಿಮಾಗಳಲ್ಲಿ ಯಾವ್ದಾದ್ರು ಈ ಸ್ವರ್ಗ ಆ ತರದ್ದೇನೋ ತೋರಿಸ್ತಾರಲ್ಲ, ಸ್ವರ್ಗ ಹೀಗಿರುತ್ತೆ ಅಂತೇಳಿ. ಹೀಗಿರುತ್ತೆ ಅಂತ ಯಾರು ನೋಡೇ ಇಲ್ಲ, ಆದ್ರೆ ಸಿನಿಮಾಗಳಲ್ಲಿ ಅಲ್ಲಿ ತೋರಿಸಿದಾಗ ನೋಡ್ತೀವಲ್ಲ, ಹಾಗೆ ಸ್ವರ್ಗ ಕಾಣಿಸ್ದಂಗೆ ಕಾಣಿಸ್ತಿದೆ. ಅಷ್ಟು ಚೆನ್ನಾಗಿರೋಂಥ ಜಾಗ. ಅಕಸ್ಮಾತ್ ನಮ್ಮ ಚಾಲಕರು ಈ ಸ್ಯಾಂಗ್ ಬೈ ಮಿಸ್ಟೇಕ್ ಕೀನ ಒಳಗಡೆ ಬಿಟ್ಟಿದ್ದಾರೆ. ಒಳಗೆ ಬಿಟ್ಟು ಪಾಪ ಅವರ ಒಂದಷ್ಟು ಸರ್ಕೊಂಡಿಲ್ಲಿ ಏನೇನೋ ಪ್ರಯೋಗ ಮಾಡಿ ಕೊನೆಗೆ ಗಾಜು ಏನೋ ತೆಗೆದು ಮಾಡಿ, ಬಿಡಿಂಗ್ ತೆಗೆದು ಏನೋ ಮಾಡಿ ಕೊನೆಗೆ ಕೀ ತೆಗೆದಿದ್ದಾರೆ. ಅಷ್ಟುವರೆಗೂ ಪಕ್ಕದಲ್ಲಿರ್ತಕ್ಕಂಥ ಗಾಡಿಯವರು ಸ್ವಲ್ಪ ಹೊತ್ತು ಇದರಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿ ನನ್ನ ಮಗಳು ಮತ್ತು ನನ್ನ ಮಿಸಸ್ ಇಲ್ಲಿದ್ರಲ್ಲಿದ್ದಾರೆ, ಈ ಗಾಡಿಯಲ್ಲಿದ್ದಾರೆ. ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿ ಅಂತ ಈಗ ತಾನೇ ಆಕ್ಸಿಜನ್ ಎಲ್ಲ ಕೊಟ್ಟು ಮಿಲಿಟರಿ ಮೆಡಿಕಲ್ ಕ್ಯಾಂಪಿಂದ ಬಂದಿದ್ದೀವಿ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಮಲಗಿದ್ದಾಳೆ. ಇಲ್ಲಿ ಎಷ್ಟೋ ಜನ ಈ ಪ್ರವಾಸಿಗರು ಬಂದಿದ್ದಾರೆ. ಬಹಳ ವಯಸ್ಸಾದವರು, ಅಂದ್ರೆ ಬಹಳ ವಯಸ್ಸಂದ್ರೆ 60+, 65+ ಆ ಥರದ್ದು ಅವರು ಬಂದಿದ್ದಾರೆ. 50ರಿಂದ 60 ಆ ರೇಂಜಲ್ಲಿ ಇರೋರು ಸಾಕಷ್ಟಿದ್ದಾರೆ. ಆದರೆ ಇಲ್ಲಿ ಯಾರ್ಯಾರಿಗೆ ಆಕ್ಸಿಜನ್ ಎಲ್ಲ ಕಡಿಮೆ ಆಯಿತು ಅಂತ ಹೇಳಿದ್ದು ಸರ್ವೆ ಮಾಡ್ತಾ ಹೋದರೆ, ಈಗ ನಾನು ನೋಡ್ದಂಗೆನೆ 3, 4, 5 ಬ್ಯಾಚ್ವರೆಗೂ ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಫಸ್ಟ್ ಒಂದು ಬ್ಯಾಚಲ್ಲಿ ಹೋದ್ವಿ, ಅಷ್ಟು ಬೇಗ ನನ್ನ ಮಗಳಿಗೆ ಸ್ವಲ್ಪ ಟಯರ್ಡ್ ಆಯಿತು. ಮತ್ತೆ ಇದಕ್ಕೆ ಹೋದ್ವಿ, ಮೆಡಿಕಲ್ ಕ್ಯಾಂಪ್ಗೆ ಹೋದ್ವಿ. ಆ ಮೆಡಿಕಲ್ ಕ್ಯಾಂಪಲ್ಲಿ ಇದ್ದಂಗೆ ನಾನು 2ನೇ ಬ್ಯಾಚ್ ನೋಡಿದೆ. 2ನೇ ಬ್ಯಾಚಲ್ಲಿ ಇನ್ನೂ 2 ಮಕ್ಕಳು, ಎಲ್ಲ ಮಕ್ಕಳೇ, ಎಲ್ಲ 15 ವರ್ಷ 20 ವರ್ಷ ಆ ಥರ ಮಕ್ಕಳು, ಇನ್ನಿಬ್ಬರು ಮಕ್ಕಳು ಹೋದ್ರು ಮತ್ತೆ ಆಕ್ಸಿಜನ್ ಕಡಿಮೆ ಆಗಿದೆ ಅಂತ. ಅದಾಗಿ 3ನೇ ಬ್ಯಾಚಲ್ಲಿ ಬಂದೆ. ಆ 3ನೇ ಬ್ಯಾಚಲ್ಲಿ ಒಬ್ಬರು ಪೇರೆಂಟ್ ಒಂದು ಮಗುನ ಎತ್ಕೊಂಡು ಹೋಗ್ತಿದ್ರು. ಸೊ ಅದು ಮಗುನೇ. ಸೊ ಒಟ್ಟು 8 ಜನ ಆಕ್ಸಿಜನ್ ಕಡಿಮೆ ಆಗಿ ಇಲ್ಲಿ ಹೋಗಿರೋರು ಎಲ್ಲ ಯಂಗ್ಸ್ಟರ್ಸು. ಸೊ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೋಡಿ ಆರೋಗ್ಯ ಅನ್ನೋದು ಎಷ್ಟು ಆರೋಗ್ಯವಾಗಿದ್ದಾರೆ ಯಂಗ್ಸ್ಟರ್ಸ್ ಅಂತ. ಈಗ ದೇಶದ ಪ್ರಧಾನಿ ಮೋದಿ ಅವರ ಕನಸು ಏನಪ್ಪ ಅಂತ ಹೇಳಿದ್ರೆ, ಈಗಿನ ಯಂಗ್ಸ್ಟರ್ಸ್ ಅಂದರೆ ಇವತ್ತಿನ ಯಂಗ್ಸ್ಟರ್ಸೇ ನಾಳಿನ ಇಡೀ ದೇಶವನ್ನು ಮುಂದೆ ತಗೊಂಡು ಹೋಗೋದು, ಆರೋಗ್ಯವಾಗಿ ತಗೊಂಡು ಹೋಗೋದು ಅಂತ. ಸೊ ಹಾಗಾಗಿ ಇದರಿಂದ ನಾವು ಏನು ಕಲಿಬೇಕು ಅಂತ ಹೇಳಿದ್ರೆ, ಫಿಟ್ನೆಸ್. ಈಗಿನ ಮಕ್ಕಳು ಬಹಳ ಫಿಟ್ನೆಸ್ ಆಗಿರೋದು ಕಲಿಬೇಕು. ಬಹಳ ದೈಹಿಕವಾಗಿ ಸಿಟಿಗಳಲ್ಲಿ ಇದ್ದಾಗ ಎಲ್ಲದಕ್ಕೂ ವಾಹನಗಳನ್ನ ಬಳಸೋದು, ವಾಕಿಂಗ್ ಮಾಡದೇ ಇರೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡದೇ ಇರೋದು, ಈ ಥರ ಎಲ್ಲ ಮಾಡದೇ ಇರೋದ್ರಿಂದನೇ ಇದೆಲ್ಲ ಆಗ್ತಿರೋದು.
ಈಗ ಸ್ವಲ್ಪ ಹಳಬರು ನೋಡಿ, ಒಬ್ರಿಗೂ ಯಾರಿಗೂ ಆಕ್ಸಿಜನ್ ಪ್ರಾಬ್ಲಮೇ ಆಗಿಲ್ಲ. 15,200 ಅಡಿ ಹೈಟು ಸಿ ಲೆವೆಲಿಂದ, ಒಬ್ರಿಗೂ ಆಗಲಿಲ್ಲ. 65-70 ವರ್ಷದವರೆಲ್ಲ ಕೂಡ ಈಸಿಯಾಗಿ ಹೋಗ್ತಿದ್ದಾರೆ. ಮತ್ತು ಐಸ್ ಕ್ರೀಮ್ ಇದೆಯಾ ಅಂತ ಯಾರೋ ಒಬ್ರು ಕೇಳ್ತಿದ್ರು ಅಲ್ಲಿ ಕೌಂಟ್ರಲ್ಲಿ, ಕ್ಯಾಂಟೀನಲ್ಲಿ. ಅಲ್ಲಿ ಮಿಲಿಟರಿ ಅವರೇ ನಗ್ತಾ ಇದ್ದಾರೆ, ಐಸ್ ಕ್ರೀಮ್ ತಿನ್ನೋಕ್ಕಾಗುತ್ತೇನ್ರಿ ಇಲ್ಲಿ ಅಂತ. ಅಂದರೆ ಅಷ್ಟು ಹುಮ್ಮಸ್ನಿಂದ ಇದ್ದಾರೆ. ಅಂದರೆ ಆ ಹುಮ್ಮಸ್ನಿಂದ ಇರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಅವ್ರ ಆರೋಗ್ಯವೇ. ಅವರು ಆರೋಗ್ಯವಾಗಿ ಇರೋದೇ ಕಾರಣ. ಅಂದರೆ ಏನಪ್ಪ ಅಂದರೆ ಇದೆಲ್ಲ ಒಂದು ಸ್ಮಾಲ್ ಥಿಂಗ್ಸ್, ಚಿಕ್ಕ ಚಿಕ್ಕ ವಿಷಯ. ಇದು ದೊಡ್ಡ ಕಾಯಿಲೆ ಅಲ್ಲ, ಇದೆಲ್ಲ ಒಂದು ಸಣ್ಣ ಸಣ್ಣ ನಾವು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ಒಂದು ಸಣ್ಣ ಸಣ್ಣ ಪದ್ಧತಿಗಳು. ಸ್ವಲ್ಪ ಪ್ರತಿದಿನದ ದೈಹಿಕ ಸ್ವಲ್ಪ ವ್ಯಾಯಾಮ ಅಗತ್ಯ ಇದೆ. ಅದರಲ್ಲೂ ಈಗಿನ ಮಕ್ಕಳಂತೂ, ಎಲ್ಲ ಮಕ್ಕಳುಗಳು, ಈಗಿನ ಮಕ್ಕಳುಗಳು ವ್ಯಾಯಾಮ ಅನ್ನೋದೇ ಇಲ್ಲ ಅವ್ರಿಗೆ. ವಾಕಿಂಗ್ ಇಲ್ಲ, ಏನೂ ಇಲ್ಲ, ಕಂಪ್ಯೂಟರ್ ಕೆಲಸಗಳು ಮತ್ತು ಸ್ಟಡೀಸು ಕಂಪ್ಯೂಟರ್ ಈಗ. ಸೊ ಆ ಥರ ಆಗ್ತಿರೋದ್ರಿಂದ ಸೊ ಮಕ್ಕಳ ಗಮನಕ್ಕೆ ಏನಪ್ಪ ಅಂತ ಹೇಳಿದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಮಕ್ಕಳು ಎಷ್ಟೇ ಇಂಟೆಲಿಜೆಂಟು, ಎಷ್ಟೇ ವಿದ್ಯಾವಂತರಾಗಿ, ಎಷ್ಟೇ ಬುದ್ಧಿವಂತಿಕೆಯಿಂದ ಬಹಳಷ್ಟು ವಿವೇಕರಾದರೂ ಕೂಡ ಆರೋಗ್ಯ ಸರಿ ಇಲ್ಲದೆ ಹೋಗ್ಬಿಟ್ರೆ ಅದೆಲ್ಲ ಬಹಳ ಚಿಕ್ಕ ವಿಷಯ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಆರೋಗ್ಯದ ಮೇಲೆ ಗಮನ ಕೊಡಿ, ಮತ್ತು ಆ್ಯಕ್ಟಿವ್ ಆಗಿರೋದು ಕಲೀರಿ. ಒಳ್ಳೆ ಆಹಾರ ತಗೊಳ್ಳಿ, ಆರೋಗ್ಯವಾಗಿರತಕ್ಕಂಥ ಆಹಾರ ತಿನ್ನಿ. ಜಂಕ್ ಫುಡ್ಸು, ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ. ಆದಷ್ಟು ಮುಖ್ಯವಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ರೂಢಿಯಲ್ಲಿಟ್ಕೊಂಡು ಬದುಕಿದರೆ ಇದೆಲ್ಲ ಬಹಳ ಸುಲಭ. ಇದು ಏಕೆಂದರೆ ಇಂಥ ಒಂದು ಹೇಗೆ ಅನಿಸ್ತಿದೆ ಅಂದರೆ, ದೊಡ್ಡವರೆಲ್ಲ ಆರಾಮಿದ್ದಾಗ ಸಣ್ಣವರೆಲ್ಲ ಹೀಗಾಗ್ಬಿಟ್ರೆ ಸ್ವಲ್ಪ ನಮಗೆಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ. ಈಗಿನ ಮಕ್ಕಳು ಯಾವ ಒಂದು ದೈಹಿಕ ಪರಿಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂತ. ಅಂತೂ ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ದಯವಿಟ್ಟು ಇನ್ನೊಂದು ವಿಷಯ ಎಲ್ರಿಗೂ ಏನು ಹೇಳೋದು ಅಂತ ಹೇಳಿದರೆ, ದಯವಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿ ಒಳ್ಳೆ ಫ್ಯಾಮಿಲಿ ಜೊತೆ ಬನ್ನಿ. ಮಕ್ಕಳು, ದೊಡ್ಡವರು, ಹಿರಿಯರು, ಚಿಕ್ಕವರು ಎಲ್ಲರೂ ಸೇರಿ ಬನ್ನಿ. ಚೆನ್ನಾಗಿ ಎಂಜಾಯ್ ಮಾಡಿ, ಆರೋಗ್ಯವಾಗಿರಿ. ಕಳ್ಕೊಳ್ಳೋದು ಬೇಡ. ಮತ್ತು ತುಂಬ ವಯಸ್ಸಾದಮೇಲೆ ಇದು ಯಾವ ಜಾಗಗಳು ನಮ್ಮ ದೇಹವನ್ನು ಪರ್ಮಿಟ್ ಮಾಡಲ್ಲ. ತುಂಬ ಕಷ್ಟ ಆಗುತ್ತೆ ಜರ್ನಿ ಮಾಡಿ ಇಷ್ಟು ದೂರ ಎಲ್ಲ ಬರೋದು. ಹಾಗಾಗಿ ಎಲ್ಲರೂ ಒಂದು ಸಲ ಪ್ಲ್ಯಾನ್ ಮಾಡಿ, ಹೇಗೋ ಸಮಯ ಇಲ್ಲ, ಇದೆಯೋ ಇಲ್ವೋ, ಹೇಗಾದರೂ ಒಂದು ಸಲ ಪ್ಲ್ಯಾನ್ ಮಾಡಿ ಇಂಥ ಒಂದು ಜಾಗಗಳೆಲ್ಲ ವೀಕ್ಷಣೆ ಮಾಡಿ. ಈ ಜಾಗಗಳಲ್ಲಿ ಪ್ರತಿ ದಿನವೂ ನಮ್ಮ ಯೋಧರೆಲ್ಲ ಇಲ್ಲೇ ಇದ್ದುಕೊಂಡು ನಮ್ಮ ಸುರಕ್ಷತೆಯನ್ನು ಕಾಪಾಡ್ತಾ ಇರ್ತಾರೆ. ಅದನ್ನೇ ಈಗ ಅವರು ಅಲ್ಲಿ ಸ್ಪೀಚ್ ಮಾಡ್ತಾ ಹೇಳ್ತಾ ಇದ್ರು. 1962ರಲ್ಲಿ ಇಂಡೋ ಚೈನಾ ವಾರ್ ನಡೆದಾಗ 31 ದಿನಗಳ ಕಾಲ ಸತತವಾಗಿ ನಡೆದಂಥ ವಾರ್ನಲ್ಲಿ ಏನಾದರೂ ನಮಗೇನಾದ್ರು ಸೋಲಾಗಿದ್ದರೆ ನಾವು ಇಷ್ಟು ದೂರ ಇವತ್ತು ನಾವು ಇಷ್ಟು ದೂರ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ನಾನು ನಿಮ್ಮೊಂದಿಗೆ ಇರ್ತಿರ್ಲಿಲ್ಲ, ನೀವು ಇಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ವಿಷಯ ಹೇಳಿದರು. ಅಂದರೆ ಏನಪ್ಪ ಅಂದರೆ ಚೀನಾ ದೇಶ ಇದನ್ನೆಲ್ಲ ಕಡೆದು ಆಕ್ರಮಣ ಮಾಡಿ ಅಸ್ಸಾಂ ರಾಜ್ಯದವರೆಗೆ ಬರ್ತಿತ್ತು ಅಂತ. ಅಂದರೆ 600-700 ಕಿಲೋಮೀಟರ್ ಮುಂದೆ ಬಂದ್ಬಿಡ್ತಿತ್ತು. ಹಾಗಾಗಿ ಅವತ್ತು ನಮ್ಮ ಯೋಧರು ಅವರ ದೇಹ ತ್ಯಾಗದಿಂದ, ಜೀವ ಬಲಿದಾನದಿಂದ, ಅವರ ಒಂದು ದಿಟ್ಟತನದಿಂದ, ವೀರತನದಿಂದ ಅವರು ಅವತ್ತು ಇಲ್ಲಿ ಕಾವಲು ಕಾದು ನಮ್ಮ ಗಡಿಯನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರ ನಾವು ಇವತ್ತು ಇಷ್ಟು ದೂರದಲ್ಲಿ ಬಂದು ಇಂತಹ ಒಂದು ಸೌಂದರ್ಯವನ್ನು ವೀಕ್ಷಿಸಲು, ಮತ್ತು ನಮ್ಮ ದೇಶದಲ್ಲಿ ಇಂಥ ವೈಭವವಿದೆ ಅಂತ ಹೇಳಿ ಗರ್ವದಿಂದ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಬರಲಿಕ್ಕೆ ಕಾರಣ ನಮ್ಮ ದೇಶದ ಯೋಧರು, ವೀರರು, ತ್ಯಾಗಿಗಳು. ಇವರಿಗೆಲ್ಲ ನಮ್ಮೆಲ್ಲರ ಪರವಾಗಿ, ಎಲ್ಲ ನಾಗರಿಕರ ಪರವಾಗಿ, ಇಡೀ ದೇಶದ ನಾಗರಿಕರ ಪರವಾಗಿ ಹ್ಯಾಟ್ಸ್ ಆಫ್. ಈ ಬುಮ್ಲಾ ಪಾಸಲ್ಲಿ 2 ಟೈಮ್ ತೋರಿಸುತ್ತೆ. ಒಂದು 13:12 ಅಂದರೆ ಮಧ್ಯಾಹ್ನ 1 ಗಂಟೆ 12 ನಿಮಿಷ. ಇನ್ನೊಂದು 15:42 ಅಂದರೆ 3 ಗಂಟೆ 42 ನಿಮಿಷ. ಅಂದರೆ 2.5 ಗಂಟೆ ವ್ಯತ್ಯಾಸ ನಮಗೂ ಚೈನಾಗೂ. ಅಂದ್ರೆ ಅವ್ರಿಗೆ ಈಗ ಆಲ್ರೆಡಿ 3:40 ಆಗಿದೆ ಅಂತ, 3 ಗಂಟೆ 40 ನಿಮಿಷ ಆಗಿದೆ, ನಾವಿನ್ನು ಹಿಂದೆ ಇದೀವಿ ಅಂತ. वो कितना किलोमीटर होगा वो तवांग से? तवांग से 90-80 के आसपास रहेगा। ओके, 3 घंटा लगेगा, 3-4 साढ़े 3 घंटे। हाँ, 3.5।
ಪೇ ಯುವರ್ ಹೋಮೇಜ್ ಇಯರ್. ನೋಡಿ, ಸುಬೇದಾರ್ ಜೋಗಿಂದರ್ ಸಿಂಗ್ ಅಂದ್ರೆ ಇವರ ಹೆಸರಿನಲ್ಲಿ ಒಂದು ವಾರ್ ಮೆಮೋರಿಯಲ್. ಅಂದ್ರೆ ಇವರ ಮುಖ್ಯ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಯುದ್ಧ ನಡೆದಾಗ ಜೀವ ಬಲಿದಾನ ನೀಡಿದಂತಹ ಈ ಯೋಧರ ಸ್ಮಾರಕ ಮೆಮೋರಿಯಲ್ ಮಾಡಿದ್ದಾರೆ. ಏನ್ ಸಿಕ್ಕಾಪಟ್ಟೆ ಮೆಮೋರಿಯಲ್ಸ್ ಇದೆ ಅಂತ ಹೇಳಿದ್ರೆ, ಅಷ್ಟು ಯುದ್ಧಗಳು ನಮ್ಮಲ್ಲಿ ನಡೆದಿದೆ ಅಂತ. ಇಂಡೋ ಚೈನಾ ವಾರ್ಗಳು, ಅಷ್ಟೆಲ್ಲ ವಾರ್ಗಳು ನಡೆದು ನಮಗೆ ಈ ಜಾಗವನ್ನೆಲ್ಲ ನಮ್ಮ ಇಂಡಿಯಾ ಭಾರತದ ಸರಹದ್ದಿನಲ್ಲೇ ಇರುವಂತೆ ಕಾಪಾಡಿಕೊಟ್ಟಿದ್ದಾರೆ. ಅವರ ಒಂದು ಪ್ರತಿಮೆಯನ್ನು ಅಲ್ಲಿಟ್ಟು ಮಾಡಿದ್ದಾರೆ. ನೋಡಿ,